ಚಳಿಗಾಲದ ಅಧಿವೇಶನಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ಮುಟ್ತಾ ಇದೆ. ಚಳಿಗಾಲದ ಅಧಿವೇಶನಕ್ಕೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ಮುಟ್ತಾ ಇದೆ. ಬೆಳಗಾವಿಯಲ್ಲಿ ನಡೆಯಲಿರುವ ಒಟ್ಟು 10 ಪ್ರತಿಭಟನೆಗಳು ಇವತ್ತು ಬೆಳಗಾವಿಯಲ್ಲಿ 10 ಪ್ರತಿಭಟನೆಗಳು ನಡೆಯುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆನ್ಲೈನ್ ಜೂಜು ನಿಷೇಧಿಸುವಂತೆ ಕರ್ನಾಟಕ ಸೇನೆ ಆಗ್ರಹಿಸ್ತಾ ಇದೆ. ವಿಎಸ್ ಉಗ್ರಪ್ಪ ವರದಿ ಶಿಫಾರಸು ಅನುಷ್ಠಾನಕ್ಕೆ ತರಲು ಆಗ್ರಹವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯ ಕೊಂಡಸಕೊಪ್ಪದಲ್ಲಿ ಬೋವಿ ಸಮಾಜದಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮಾದಿಗ ಸಮುದಾಯ ಆಗ್ರಹಿಸ್ತಾ ಇದೆ. ಪ್ರತಿ ಟನ್ ಕಬ್ಬಿಗೆ 6,000 ನೀಡುವಂತೆ ರೈತರಿಂದ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸಲಾಗುತ್ತೆ. ಇಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದೆ ಹಲವು ಸಂಘಟನೆಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಚಳಿಗಾಲದ ಅಧಿವೇಶನ ಈಗಾಗಲೇ ಶುರುವಾಗ್ತಾ ಇದೆ. ಇವತ್ತು 10 ಸಂಘಟನೆಯಿಂದ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರೈತರಿಗೆ 6,000ಕ್ಕೆ ಕಬ್ಬಿನ ಬೆಳೆಯಲ್ಲಿ 6,000ಕ್ಕೆ ನಿಗದಿಯನ್ನ ಮಾಡಬೇಕು. ಜೊತೆಗೆ ಮಾದಿಗ ಸಮುದಾಯದಿಂದನೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪಂಚಮಸಾಲಿ ಸಮಾಜದ ಮೇಲೆ 2A ಮೀಸಲಾತಿ ಕುರಿತು ಇವತ್ತು ಕೂಡ ಹೋರಾಟ ಮಾಡುವ ಸಾಧ್ಯತೆ ಇದೆ. ವಿಎಸ್ ಉಗ್ರಪ್ಪ ವರದಿ ಶಿಫಾರಸು ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿಯ ಕೊಂಡಸಕೊಪ್ಪದಲ್ಲಿ ಬೋವಿ ಸಮಾಜ ಕೂಡ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡುವ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾದಿಗ ಸಮುದಾಯದಿಂದಲೂ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.